ಆಗಿನ ಕಲಾವಂತರ ಹಾಡುದೇ ಬೇರೆ ಆಗ್ಯದ, ಈಗಿನ ಕಲಾವಂತರ ಹಾಡುದೇ ಬೇರೆ ಆಗ್ಯದ. ಏನಾಗ್ಯದವ ಆಗಿನವ್ರಿಗೆ ಈಗಿನವ್ರಿಗೆ? ಆಗಿನ ಹಿರಿಯ ಕಲಾವಂತರ ನಮ್ಮ ಜೇವೂರ ಗೌಡ್ರ ಆಗ್ಲಿ, ಹೈನಾಳ ಚಂದ್ರ ಮುತ್ಯಾರ ಆಗ್ಲಿ, ಕೊಂಕಣಗ ಯಲ್ಲಪ್ಪ ಮುತ್ಯಾರ ಆಗ್ಲಿ, ನಮ್ಮ ಮನವಿ ಮದಗೋಣ ಮುತ್ಯಾರ ಆಗ್ಲಿ, ಏನವ ಮಾಳಿಂಗರೇ ಅಮೋಘಿಸಿದ ಮುತ್ಯನ ಗುಡಿ ಮುಂದೆ ದಿಮ್ಮಿಟ್ಟು ದೇವ್ರ ಕರೆದ ಹಾಡ್ಲಕ್ಕ ಚಾಲು ಮಾಡಿದ್ರೆ ಏನಾತಿತ್ತು? ದೇವರ ಕೊಳಗ ಕಟ್ಟಿದ ಕಂಠಮಾಲಿ ತಾನಾಗೆ ಏರೋದು ಇಳಿದು ಮಾಡ್ತಿತ್ತು ಆಗಿನ ಕಲಾವಂತರ ಹಾಡಾಗ. ಆಗಿನ ಜವರ್ಗೌಡ್ರತ ಹಾಡಾಗಿದು. ಹೌದು. ಈಗ ನೀವ್ ಹಾಡ್ಲಕತ್ತಿರ್ಲ ಏನಾಗ್ತದ? ನೀವ್ ಹಾಡತ್ತನ ಗೋರ್ಸೇಳ್ದಾಗ ದೇವ್ ಏಳುದು ಕುಂಡ್ರು ನಡೆಸ್ಯಾವ ರಾತ್ರಿ ಆರ ಬೇಡ್ತಾವ ಮತ್ ಮ್ಯಾಲ ಹಂಗೆ ಕೋಳಿ. ಆಗಿನ ಕಲಾವಂತರ ಮೇಲೆ ಮಾತ ನೆಪಿ ಬರ್ತದ, ಹೇಳ್ತಾರ ಏನವಾ ಜೇವೂರ ಗೌಡರು ಜೈಬೇರಿ ಹೊಡೆದಾರು ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ. ಹಾಡಿನಲ್ಲಿ ಹವಿನಾಳ ಮುತ್ಯಾಗಂದರ ಹಾಲು ಮತ್ತದ ಹುಲಿ 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 ಕರಜಿಗೆ ಹಾವಣ್ಣ ಹಾಡಕ್ಕ ಬಲು ಜಾನ ಕೇಳ್ರಿ ಮಾರ್ಗದಲ್ಲಿ. ಹೌದು ಹೌದು ಮಾರ್ಗ ಹಾಡಿ ಅವರು ಮಹಿಮಾ ತೋರರು ಕೇಳ್ರಿ ಸತ್ಯ ಸಂಘದಲ್ಲಿ. ರೂಗಿ ಶಾಂತಿಲಿಂಗ ಕೂಗಿ ಉಳಿಸ್ಯಾರೋ ಜಗದಾಗ ಕಾವ್ಯದ ಕಲಿ. ಕಲಿ ಕಲಿ ಕಂಠ ನೋಡಿ ಬಂಟಂದ್ರು ಇಂಗಳೇಶ್ವರ ಶ್ರೀಸಲ ಕಾಕಾಗ ಕರ್ನಾಟಕದ ಕೋಗಿಲಿ. ಹೌದು ಹೌದ್ರಲ್ಯ ಬಿರುಸ ಹಾಡಿಕೆ ಮಾಡಿ ಬಿಜ್ಜರಿಗೆ ಸೋಮನಿಂಗ ಕಾಕ ಜಗದಾಗ ಪಡೆದರೋ ಬೆಲಿ. ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರ ಬಾಯಿಲಿ. ನಮ್ಮ ನಿಡೋಣಿ ಕುಲಕರ್ಣಿ ಅಜ್ಜಾರ ಮನ ಬಾಳ ಶಾಂತಿಲಿ ಅಂತಕ್ಕಂತ ಮಾತು ಹೇಳಿದ್ರ ಅವರು. ಇದೇ ಮಾತು ಯಾಕೆ ಹೇಳಿರವ ತಮ್ಮ? ಈ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಹೇಳುದ ಮಾತ? ಆಗಿನ ಜೇವರ ಗೌಡ್ರ ಹಾಡಿದ್ರ ಏನಾತಿತ್ತು? ಈ ಹಾಲು ಮತದೊಳಗ ಹುಟ್ಟಿ ಬೀರ ದೇವರ ಮಾಳಿಂಗರಾಯ ಅಮೋಘಿಸಿದ ಮುತ್ಯನ ನಾಮಾಸ್ಮರಣೆ ಮಾಡೋದು ಬಹಳ ಸರಳವಾದ ಮಾತದ. ಬಹಳ ಸರಳ ಮಾತ. ಎಲ್ಲಾರು ಮಾಡ್ತಾರ, ನಮ್ಮ ದೇವರದಾನ ಅಂತೇಳಿ ಕುರುಬ ಸಂಪ್ರದಾಯದವ್ರ ಎಲ್ಲಾರು ಹಾಡ್ತಾರ. ಹಾಡ್ತಾರಲ್ರಿ. ಖರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಯಾರು ಜೇವೂರ ಗ್ರಾಮದೊಳಗ ತಂದಿ ಆನೆಪ್ಪ ಗೌಡ್ರು ತಾಯಿ ರತ್ನಾಬಾಯಿ ಪುಣ್ಯ ಉದರದೊಳಗ ಜನಶಿ ಬಂದ್ರ ಯಾರು? ಯಾರವ? ಚನ್ನಬಸಪ್ಪ ಗೌಡ್ರು. ಇವ್ರು ಯಾರ ಸಮಾಜದವರು? ಯಾರು ಸಮಾಜವಾದ? ಪಂಚಮಸಾಲಿ ಲಿಂಗಾಯತಿ ಸಮಾಜದವರು ಇದ್ರ ತಮ್ಮ. ಈ ಡೊಳ್ಳಿನ ಹಾಡಿಕೆ ಒಳಗ ಎಂತ ಶಕ್ತಿ ಅದ ನೋಡ್ರಿ, ಒಂದು ಮಾತಿನೊಳಗ ಮುಗಿಸಿ ಬಿಡುದದ. ಹೇಳುವ ಹೇಳು. ಜೇವೂರ ಗೌಡ್ರು ಡೊಳ್ಳಿನ ಪದ ಹಾಡ್ತಿದ್ರು. ಹಾಡ್ತಿರ್ಲ ಅವಾಗ ಮಾಳಿಂಗರೇನ ನಾಮಸ್ಮರಣೆ ಮಾಡುವಂತ ಟೈಮದೊಳಗ ಏನಾಗ್ತದ? ಊರಾನ ಲಿಂಗಾಯತ ಸಮಾಜದ ಜನ ಎಲ್ಲ ಅಪ್ಪ ಆನೆಪ್ಪ ಗೌಡ್ರಿಗೆ ಬಂದ ಹೇಳಕತ್ರ. ಅವ್ರು ಏನಂತೇಳಿ ಏನಂತ ಹೇಳ್ತಾರ ಇವ ಮಾತ? ಗೌಡ್ರ, ನಾವರೇ ಲಿಂಗಾಯತ ಸಮಾಜದವರ ದೇವಿ ಇದ್ದೇವಿ. ನಿಮ್ಮ ಮಗಾರೇ ಕುರುಬರು ಡೊಳ್ಳಿನ ಪದ ಹಾಡ್ಲಿಕ್ಕತ್ತಾನ. ಆ ಕುರುಬರು ಡೊಳ್ಳಿನ ಪದ ಹಾಡಿ ನಮ್ಮ ಕುಲಕ್ಕ ದಕ್ಕಿ ತರ್ಲಾಕ ನಿಮ್ಮ ಮಗನಿಗೆ ಹಚ್ಚಬೇಡ್ರಿ, ಅವನಿಗೆ ಇವತ್ತಿಗೆ ಹಾಡ್ಕಿ ಬಿಡಿಸ್ರಿ ಅಂದ ಕೂಡ್ಲೆ ಮಗನಿಗೆ ಕರೆದ ಆನೆಪ್ಪ ಗೌಡ್ರ ಅಂತಾರ. ಏನಂದ್ರವ ಮಾತ? ಯಪ್ಪ ಮಗನೇ, ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಿಕೆ ಹಾಡುದರಿಂದ ನಮ್ಮ ಕುಲಕ್ಕ ದಕ್ಕಿ ಬರ್ತದ, ಹಾಡ್ಕಿ ಬಿಡುವಲ್ಲಕತ್ತಾರ. ಇವತ್ತಿಗೆ ನೀ ಹಾಡ್ಕಿ ಬಿಡು ಮಗನಿ ಅಂದ ಕೂಡ್ಲೆ ಮಗ ಮಾತು ಹೇಳ್ತಾರ ಅಪ್ಪಗ. ಏನಂತ ಹೇಳಿದ್ರ ಮಾತ? ಯಪ್ಪ ನೀ ಏನ ಹಾಡ್ಕಿ ಬಿಡು ಅಂದಿದೆಲ್ಲ, ನಿನ್ನ ಮಾತಿಗೆ ನಾ ಧಿಕ್ಕರಿಸಿ ನಡಿದಿಲ್ಲ. ಮತ್ತೇನಾಗ್ಯದ? ನಾ ಹಾಡ್ಕಿ ಬಿಡ್ತೀನಿ ಕರೆ, ಇವತ್ತು ಬಿಡುದಿಲ್ಲ, 5 ದಿವಸ ಆದ ಮ್ಯಾಗ ನಾ ಹಾಡ್ಕಿ ಬಿಡ್ತೀನಿ ಅಂತಂದ್ರ ಅವ್ರು. ಯಾಕೋ ಮಗನೇ ಅಂದ ಕೂಡ್ಲೆ ಅಪ್ಪ ಕೇಳ್ತಾನ ಮಗನಿಗೆ. ಏನಂತ ಕೇಳಿದ? ಮಗನ, ಇವತ್ತೇನ ಹಾಡ್ಕಿ ಬಿಡು ಅಂತೀನಿ, 5 ದಿವಸ ಆದ ಮ್ಯಾಗ ನೀ ಹಾಡ್ಕಿ ಬಿಡ್ತೀನಂತಿ, ಯಾಕ? ಇದಕ್ಕ ಕಾರಣ ಏನಂತ ಕೇಳದ ಕೂಡ್ಲೆ ಅವಾಗ ಏನ್ ಹೇಳ್ತಾನ ಮಗ? ಚನ್ನಬಸಪ್ಪ ಗೌಡ್ರು ಹೇಳ್ತಾರ ಅಪ್ಪಗ. ಏನ್ ಹೇಳಿದ್ರ ಮಾತ? ಯಪ್ಪ ನಾಳೆ ನನ್ನಪ್ಪ ಮಾಳಿಂಗನ ಜಾತ್ರೆ ಅದ, 5 ದಿವಸ ಭರ್ಜರಿಯಾಗಿ ಜಾತ್ರೆ ಆಗ್ತದ. 5 ದಿವಸ ನನ್ನಪ್ಪ ಮಾಳಿಂಗರೇನ ನಾಮಸ್ಮರಣೆ ಮಾಡಿ ಮುಂದ ನಾ ಹಾಡ್ಕಿ ಬಿಡ್ತೀನಪ್ಪ, ಇಷ್ಟೇ ಕಾರಣದಂದ ಕೂಡ್ಲೆ ಅಪ್ಪ ಮನುಷ್ಯನೊಳಗ ವಿಚಾರ ಮಾಡ್ತಾನ. ಏನಂತ ಹೇಳಿ ವಿಚಾರ ಮಾಡಿದ್ರು? ಇವ 5 ದಿವಸನ ಸಲುವಾಗಿ ಮಗನ ಜೋಡಿ ತಕರಾರು ತೆಗೆದ ಬ್ಯಾಡ, ಹೆಂಗಿದ್ರು 5 ದಿವಸ ಆದ್ಮ್ಯಾಗ ಹಾಡ್ಕಿ ಬಿಡ್ತಾನ, ಇದ್ರ ಇರಲೆಕ್ಕತ್ತೇಳ ಸುಮ್ಮ ಆದರ ಅವ್ರು. ಹೌದೌದಲ್ಲ. ಆದ ಕೂಡ್ಲೆ ಅಪ್ಪ ಒಂದು ಮಾತಂತಾನ ಮಗನಿಗೆ. ಏನಂದ್ರವ ಮಾತ? ಆಯ್ತು ಮಗನ, ನಿನ್ನ ಮಾತಿನ ಪ್ರಕಾರನೇ 5 ದಿವಸ ಆದ್ಮ್ಯಾಗ ನೀ ಹಾಡ್ಕಿ ಬಿಡು ಕರೆ. ಇನ್ನ ಹುಲಜಂತಿ ಜಾತ್ರೆಗೆ ಹೋಗುದು ನಾಳೆ ಅದ. ನಾಳೆ ದಿನ ಇವತ್ತು ನೀ ಖುಲ್ಲಾದಿ, ಮಳಿಯಾಗಿ 12 ಎಕರೆ ಹೊಲ ಬಿತ್ತಲಾರದಿ ಹಸಿಯಾಗಿ ನಿತ್ತದ. ಆ ಹೊಲ ಇವತ್ತು ಬಿತ್ತು, ನಾಳೆ ನೀ ಜಾತ್ರೆಗೆ ಹೋಗತ್ತೇಳಿ ಮಗನಿಗೆ ಹೇಳಿದ್ರು. ಅವಾಗ ಏನ್ ಮಾಡ್ತಾರ ಇವರು? ಆಯ್ತತ್ ತಿಳ್ಕೊಂಡ ಚನ್ನಬಸಪ್ಪ ಗೌಡ್ರು ಎತ್ತುಗಳ ಕಳ ಕಟ್ಕೊಂಡ ಬೀಜ ತಗೊಂಡ ಎಲ್ಲಿ ಬರ್ತಾರ? ಮಾನ್ಯದ ಹೊಲಕ್ಕೆ ಬರ್ತಾರ. ಮಾನ್ಯದ ಹೊಲಕ್ಕೆ ಬಂದ್ರು, ಎತ್ತುಗಳ ಕೊಳ್ಳ ಕಟ್ಟಿ ಮಂಡಿಯನ್ನ ಕಟ್ಟಿ ಉಡಚಿಲ ಸೊಂಟಿಗೆ ಕಟ್ಟಕೊಂಡ ಉಡಚಿದೊಳಗಿನ ಕಾಳ ತಗೊಂಡ ಮಂಡಿ ಮ್ಯಾಗ ಕೈ ಇಟ್ರು ಚನ್ನಬಸಪ್ಪ ಗೌಡ್ರು. ಆ ಮಂಡಿ ಮ್ಯಾಗ ಕೈ ಇಟ್ಟ ಗೌಡ್ರ ಮನುಷ್ಯನೊಳಗ ವಿಚಾರ ಮಾಡ್ತಾರ. ಏನ್ ವಿಚಾರ ಮಾಡಿದ್ರವ? ಹಿಂಗೆ ಬಿತ್ತುದು ಬೇಡ, ನನ್ನ ಭಗವಂತನ ನಾಮಸ್ಮರಣೆ ಒಳಗ ಹೊಲ ಬಿತ್ತಬೇಕಂತ ತಿಳ್ಕೊಂಡ ಏನ್ ಮಾಡ್ತಾರ?
ಮಂಡಿ ಮ್ಯಾಗ ಕೈ ಇಟ್ಟು ಚನ್ನಬಸಪ್ಪ ಗೌಡ್ರು ಏನ್ ಮಾಡಿದ್ರು? ಏನ್ ಮಾಡಿದ್ರು? ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿ ಬಿಟ್ರು. ಹಾ ಈ ಮಾರ್ಗಿನೊಳಗ ಎಂತ ಶಕ್ತಿ ಅದ ನೋಡ್ರಿ ಆತ್ಮೀಯ ಬಂಧುಗಳೇ. ಎಂತ ಶಕ್ತಿ ಅದ? ಏನು ಚನ್ನಬಸಪ್ಪ ಗೌಡ್ರ ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿ ಬಿಟ್ರು. ಹೌದೌದು. ಆ ಮಾರ್ಗಿನ ಗುಂಗಿನೊಳಗ 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗಿನೇ ಆಡಿ ಬಿಡ್ತು. ಒಂದು ಬೀಜ ಸಗಟ, ಒಂದು ಬೀಜ ಸಹಿತ ಹೊಲದಾಗ ಬಿಡಲಿಲ್ಲ. ದಂಡಿಗೆ ಬಂದ ಎತ್ತುಗಳ ನಿತ್ತು ಮಾರ್ಗ ತರಿಬಿಟ್ಟು ಚನ್ನಬಸಪ್ಪ ಗೌಡ್ರು ನೋಡ್ತಾರ. ಏನು ನೋಡಿದ್ರು? ಮಂಡಿ ಮ್ಯಾಗಿನ ಕೈ ಮಂಡಿ ಮ್ಯಾಗ ಇತ್ತು, ಉಡ್ಚಿದೊಳಗಿನ ಕಾಳ ಉಡ್ಚಿದೊಳಗೆ ಇದ್ದು. ಹೌದೌದು. ಅವಾಗ ವಿಚಾರ ಮಾಡ್ತಾರ ಅವ್ರು. ಏನಂತೇಳಿ ವಿಚಾರ? ನನ್ನಪ್ಪ ಮಾಳಿಂಗರಾಯನ ಸ್ಮರಣಿ ಒಳಗ ನಾವ್ ಒಂದು ಬೀಜ ಸಹಿತ ಹೊಲದಾಗ ಬಿಡಲಿಲ್ಲ. ಬಿಡ್ಲಿಲ್ಲ. ಇದ್ದ ಬೀಜ ಇದ್ದಂಗೆ ಅದಾವ. ಹಿಂಗೆ ತಗೊಂಡ ಮನೆಗೆ ಹೋದ್ರ ನಮ್ಮ ಅಪ್ಪ ನನಗ್ ಹೊಡಿತಾನಂತ ತಿಳ್ಕೊಂಡ ಏನ್ ಮಾಡ್ತಾರ? ಅಲ್ಲೇ ಒಂದು ಹೊಲದಾಗ ಬಣಿವಿತ್ತಮ್ಮ. ಬಣಿವ್ಯಾಗ ಜ್ವಾಳದ ಬೀಜ ಮುಚ್ಚಿಟ್ಟು ಏನ್ ಮಾಡಿದ್ರಪ್ಪ ಅಂತಂದ್ರ ಮನಿಗೆ ಹೋಗಿ ಏನವ ದಿಮ್ಮ ತಗೊಂಡು ಹುಲಜಂತಿ ಜಾತ್ರೆಗೆ ಹೋಗ್ತಾರ. ಹೌದೌದು. 5 ದಿವಸ ಎಡೆಬಿಡದೆ ಮಾಳಿಂಗರೇನ ನಾಮಸ್ಮರಣೆ ಮಾಡಿದರು. ಕೊನೆಯದಾಗಿ ಲಾಸ್ಟ್ ಕೊನೆಯ ದಿವಸ ಒಂದೇ ಸಂದ ಉಳಿದಿತ್ತು. ಏನು? ಆ ಒಂದು ಸಂದ ಬಿಟ್ಟು ನನ್ನಪ್ಪ ಮಾಳಿಂಗರೇನ ಮುಂದೆ 2 ಮಂಡ್ಯಾಗೆಲ್ಲ ಊರಿ ಶರವಟಿ ಕೇಳ್ಕೋತಾರ. ಏನಂತ? ಯಪ್ಪ ಭಗವಂತ ನಿನ್ನ ನಾಮಸ್ಮರಣೆ ಒಳಗ ಏನ್ ಮಾಡಿದ್ಯೋ? ನಮ್ಮಪ್ಪ 12 ಎಕರೆ ಹೊಲ ಬಿತ್ತಿ ಬತ್ತೇಳ ಜ್ವಾಳದ ಬೀಜ ಕೊಟ್ರ ಬಿತ್ ಮಾರದೆ ಬಣವ್ಯಾಗ ಮುಚ್ಚಿಟ್ಟು ಬಂದಿನಪ್ಪ. ನಮ್ಮ ಅಪ್ಪನ ಕೈಯೊಳಗಿಂದ ಪಾರ ಮಾಡವ ನೀನೇ ಅಂತ ತಿಳ್ಕೊಂಡ ಮಂಗಳಾರತಿ ಮಾಡಿ ಮತ್ತ ಜೇವರ ಗ್ರಾಮಕ್ಕೆ ಬರ್ತಾರ. ಅಲ್ಲೇನಾತು? ಆ ಊರಿಗೆ ಬಂದ ದನಗಳಿಗೆ ಮೇವ ಹಾಕಿದ್ರು. ಹೌದೌದಲ್ಲ. 5 ದಿವಸ ಹಗಲು ರಾತ್ರಿ ಕಣ್ಣಿಗೆ ನಿದ್ದಿದ್ದಿಲ್ಲ. ಅಲ್ಲೇ ದವಣಿಗೆ ತೆಲಿ ಕೊಟ್ಟು ಚನ್ನಬಸಪ್ಪ ಗೌಡ್ರು ಮಲ್ಕೊಂಡ್ರು. ಗೌಡ್ರಿಗೆ ಶುಗರ್ ನಿದ್ದೆ ಹತ್ತಿ ಬಿಡ್ತು. ಅವಾಗ ಏನಾಗ್ತದ? ಏನು ಶುಗರ್ ನಿದ್ದೆ ಹತ್ತಿ ಬಿಡ್ತು. ನನ್ನಪ್ಪ ಮಾಳಿಂಗರಾಯಿಗೆ ಅರಿವು ಉಂಟಾಯ್ತು. ಕನಿಷ್ಠೊಳಗ ಬಂದ ನನ್ನಪ್ಪ ಕರುಣಾವಂತ ಮಾಳಿಂಗರಾಯ ಅಂತಾನ. ಏನಂದ್ರವ ಮಾತಾ? ಗೌಡ್ರ ಇವತ್ತಿನ ದಿವಸ ನನ್ನ ಮುಂದೆ ನೀವು 2 ವರ ಕೇಳಿರಿ. ಏನು? ಆ ವರಕ್ಕೆ ನಿಮಗೆ ಏನಪ್ಪಾ ಅಂತಂದ್ರೆ 2 ವರ ಕೊಡ್ತೀನಿ. ಆ 2 ವರದಾಗ ಒಂದು ಹಿಡೀರಿ ಒಂದು ಬಿಡ್ರಿ ಅಂತಕ್ಕಂತ ಮಾತ ಗೌಡ್ರಿಗೆ ಅಂದ ಕೂಡ್ಲಿ ಅವಾಗ ಗೌಡ್ರ ಕನಿಷ್ಠೊಳಗೆ ಮಾತು ಎಂತಾದ ಕೇಳ್ಯಾರ ನೋಡ್ರಿ. ಎಂತ ಮಾತವಾ ಅಂತಾನ ಮಾಳಿಂಗರಾಯ. ಏನಂತಾರ ಮಾತ? ಯಪ್ಪ 2 ಏನು ವರ ಕೊಡ್ತಿ ಕೊಡು ಒಂದು ಕೂಡ್ಲೆ ಕರುಣಾವುಳ್ಳ ಮಾಳಿಂಗರಾಯ ಅಂತಾನ. ಏನಂದ್ರು? ಗೌಡ್ರ ನಿಮ್ ಹೊಟ್ಟಿಲೆ ಸಂತಾನ ಇಲ್ಲ, ಅದ್ರಾಗ 12 ಎಕರೆ ಹೊಲ ಬಿತ್ಲಾರದೆ ಹಂಗೆ ಬಂದಿರಿ. ನಿಮ್ ಹೊಟ್ಟಿಲೆ ಏನ ಮಕ್ಕಳು ಬೇಕು, ನೀವು ಬಿತ್ಲಾರದಂತ ಹೊಲ ನಾಟಬೇಕು ಅಂತ ಕೇಳೋದು ಕೂಡ್ಲಿ ಅವಾಗ ಏನಂತಾರ ಗೌಡ್ರು? ಗೌಡ್ರ ಎಂತ ಮಾತು ಕೇಳ್ಯಾರ ನೋಡ್ರಿ. ಎಂತ ಮಾತ? ಯಪ್ಪ ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು. ಹೌದು. ಅವ್ರು ಎಲ್ಲಾರು ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳಂತ ತಿಳ್ಕೊತೀನಿ. ನನ್ನ ಹೊಟ್ಟಿಲೆ ಫಲ ಸಂತಾನ ಬ್ಯಾಡಪ್ಪ, ನಾ ಬಿತ್ಲಾರದಂತ ಹೊಲ ನಾಟಿಸಿ ತೋರಿಸು. ಹೌದೌದಲ್ಲ. ಈ ಭೂಮಿ ತಲೆ ಮ್ಯಾಗ ಒಂದು ಬಂಡಾರದ ಕೂನು ತೋರಿಸಿ ಕೊಡು ಒಂದು ಕೂಡ್ಲಿ. ಹೌದೌದಲ್ಲ. ನನ್ನಪ್ಪ ಮಾಳಿಂಗರಾಯ ಆಶೀರ್ವಾದ ಮಾಡಿ ಹೋಗಿ ಬಿಟ್ಟ. ಇದಕ್ಕಿಂತ ಮೊದಲ ಅಪ್ಪ ಆನೆಪ್ಪ ಗೌಡ್ರು ಎಲ್ಲಿ ದನಕ್ಕ ಮೇವು ಒಗಿಬೇಕಂತೇಳ ಮಾನ್ಯದ ಹೊಲಕ್ಕ ಹೋಗಿ ಬಣಿಯೊಳಗ ಬಣವ್ಯಾನ ಸೂಡು ಹಿರಿತಿದ್ರು. ಅಪ್ಪನ ಕೈಯಾಗ ಜ್ವಾಳದ ಬೀಜ ಸಿಕ್ಕು. ಆತ್ಮೀಯ ಬಂಧುಗಳೇ, ಹೌದೌದಲ್ಲ. ಏನು ಜ್ವಾಳದ ಬೀಜ ಸಿಕ್ಕು ಹೊಲದಾಗ ನೋಡ್ತಾರ, ನಾಟಿಗೆ ನಾಟಿದ್ದಿಲ್ಲ. ಹೌದೌದು. ಇದ್ದ ಬೀಜ ಇದ್ದಂಗೆ ಇದ್ದು ಅಪ್ಪಗೆ ಶಿಟ್ಟ ಬಂದ ಬಿಡ್ತು. ಏನ್ ಮಾಡ್ತಾನ? ಮಗನಿಗೆ ಜ್ವಾಳ ಬಿತ್ತಿ ಬಾತೇಳಿ ಕೊಟ್ರ. ಏನ್ ಮಾಡಿದ್ಯೋ ಮಗನ? ಇವ ಬಣವ್ಯಾಗ ಮುಚ್ಚಿಟ್ಟಾನಂತ ತಿಳ್ಕೊಂಡ ಮನಿಗೆ ಓಡ್ಕೊತ ಬಂದ್ರು. ಮಲ್ಕೊಂಡಿರ್ತಕ್ಕಂತ ಮಗನಿಗೆ ಎಬಸಿ ಹೊಡಿ ಬಡಿ ಮಾಡ್ಲಕತ್ರ. ಏನಂತೇಳಿ? ಏನಂತವ? ಮಗನ ಹೊಲ ಬಿತ್ತಿ ಬಾತೇಳಿ ಕೊಟ್ರ, ಬಣವ್ಯಾಗ ಮುಚ್ಚಿಟ್ಟು ಜಾತ್ರೆಗೆ ಹೋಗಿದೆ ಅಂತೇಳಿ ಹೊಡಿಲಕತ್ರು. ಅವಾಗ ಆ ಮಗ ಮಾತ್ ಹೇಳ್ತಾನ ಅಪ್ಪಗ. ಏನಂತ ಹೇಳಿದ್ರ ಮಾತ? ಯಪ್ಪ ನೀ ಹೊಲ ನೋಡಿ ಬಂದಿದಿ ಖರೆ, ನಾ ಹೊಲ ಬಿತ್ತೀನಿ. ನೀ ಸರಿಯಾಗಿ ನೋಡಿಲ್ಲ. ನೀ ಸರಿಯಾಗಿ ನೋಡಿಲ್ಲ. ಇದ್ದು ಉಳಿದಿರ್ತಕ್ಕಂತ ಬೀಜ ಮಳ್ಯಾಗ ತೊಯ್ ಬರತ್ತೇಳಿ ಬಣವ್ಯಾಗ ಮುಚ್ಚಿಟ್ಟಿನಿ. ಹೌದೌದಲ್ಲ. ಈಗ ಸದ್ ಇಬ್ರು ಕೂಡಿ ಹೋಗಿ ನೋಡಿ ಬರೋ ನೋಡಿ ಅಂತ ತಿಳ್ಕೊಂಡ ಅಪ್ಪ ಕರ್ಕೊಂಡ ಹೊಂಟ್ರು. ಹೊಲಾರೆ ಬಿತ್ತಿಲ್ಲ. ಬಿತ್ತಿನತ್ತೇಳಿ ಅಪ್ಪನ ಮುಂದೆ ಹೇಳದ ಕೂಡ್ಲೆ ಏನು ಬಿತ್ತಿನಂದ್ರು ಅಪ್ಪಗೆ ಇನ್ನ ಇಷ್ಟು ಸಿಟ್ಟು ಬಂದ ಬಿಡತಮ್ಮ. ನಡಿ ಮಗನ ಹೋಗೋನು. ನಡಿ ಮಗನ ಹೋಗಿ ನೋಡೋಣ ಅಂತ ತಿಳ್ಕೊಂಡ ಮಗನ ರಟ್ಟಿ ಹಿಡ್ಕೊಂಡು ಎಳ್ಕೊಂಡ ಮಾನ್ಯದ ಹೊಲಕ್ ಹೋಗ್ತಾರ. ಹೌದಲ್ಲ. ಏನ ಅಪ್ಪ ಮಗ ಕಣ್ಣ ಮುಟ್ಟ ನೋಡ್ತಾರ. ಏನಾಗಿತ್ತ ಅಲ್ಲಿ? 12 ಎಕರೆ ಹೊಲದಾಗ ಒಂದು ಕೈ ಕಾಸ ಬೀಜ ಸಹಿತ ಹೇಳ್ದಾರಂತ ಹೊಲ. ಏನಾಗಿತ್ತವ? ಸಾಲಿಗೆ ಸಾಲ ನಾಟಿ ನಿಂತಿತ್ತು. ಸಾಲಿಗೆ ಸಾಲ ನಾಟಿ ನಿಂತಿತ್ತು. ಇದು ಎದರದಿಂದ? ಇದು ಡೊಳ್ಳಿನ ಪದ ಹಾಡಿದಿಂದಿವ. ಇದು ಡೊಳ್ಳಿನ ಪದ ಹಾಡಿ ಜೇವ್ರ ಗೌಡ್ರು ಬಿತ್ಲಾರ್ದ
ಬೇಕಾದಂತ ಹೊಲ ನಾಟಿಸಿ ತೋರ್ಸಾರ ಅವರು ಯಾರು ಜೌರ್ಗೌಡ್ರು ಜವರಗೌಡ್ರು. ಹಾ ನೀವು ಡೊಳ್ಳಿನ ಪದಾನೇ ಹಾಡ್ಲಾಗತ್ತಿರ್ಲಿ ಮತ್ತ ನಮ್ಮದ್ ಏನಾಗ್ತದ ನಾಳೆ ನಿಮ್ಮ ಹೊಲ ನಾಡ್ತಾವು ಎಂತಾವು ನಿಮ್ ಹೊಲ ಬರೀ ಕೈಕಾಸ ಹೇಳಿ ಕೈಕಾಸ ಹಾಗಿರ್ಲಿ. ಈಗಳು ಹೆತ್ತಾವ ಹೊಲ ಇವ್ರು ಈಗಳಿ. ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ. ಬಾಳ ಫರಕ್ ಅದಲ್ರಿ. ಅಷ್ಟೇ ಮಾತಲ್ಲ, ಮತ್ತೇನ್ರಿ ಇದೇ ಗಾಣಿಗೆರ ಸಮಾಜದೊಳಗ ಹುಟ್ಟಿ ಬಂದ್ರು ಸಹಿತ, ಯಾರು ಆ ಹುಟ್ಟಿಗಿ ಗ್ರಾಮದೊಳಗ ಹುಟ್ಟಿ ಬಂದ್ರು ಸಹಿತ ಸೊನ್ಯಾಳ ಊರ ಕೀರ್ತಿಯನ್ನ ಮುಗಿಲೆತ್ರಕ್ಕೆ ಮುಟ್ಟಿಸೋರ ನಮ್ಮ ಹನುಮಂತರಾಯ ಮುತ್ಯಾರು. ಬೆಳ್ಸ್ಯಾರಲ್ರಿ. ಈಗ ಒಂದು ಅಮೋಕ್ಷದ ಮುತ್ಯಾನ ಮಾಳಿಂಗರಾಯನ ಮುತ್ಯಾನ ಮ್ಯಾಲ ಕೂಡಿಸದ್ರ ಸಾಕ ಅಕ್ರಾಕ ತಕರಾರ ಚಾಲು ಆಯ್ತು. ಮಾಡ್ತಾವ ಈಗಿನ ಮ್ಯಾಳ್ಗಳು. ಹಂಗ ಏನಪ್ಪಾ ಅಂತಂದ್ರ ಇಂತ ಕಲಿಯುಗದೊಳಗ ಅಮೋಕ್ಷದ ಮುತ್ಯಾನು ನಮ್ಮವನೇ ಅದಾನ, ಮಾಳಿಂಗರಾಯ ಮುತ್ಯಾನು ನಮ್ಮವನೇ ಅದಾನ. ನಾವ್ ಎಲ್ಲಾರು ಒಂದೇ ಅಂತ ತಿಳ್ಕೊಂಡ ಭೇದ ಭಾವ ಮಾತಾಡಿದ್ರು, ಭೇದ ಭಾವ ಮಾಡ್ಲಾರದೆ ಮಾತಾಡಿದ್ರು ಅವರಿಗೆ ಜಗತ್ತಿನೊಳಗ ಮಾತಿನ ಮುತ್ತ ಅಂತೇಳಿ ಬಿರೋಧ ಪಡದ್ರ. ಅವ್ರಂಗ ನಾವ್ ಆಗಲಕ್ಕ ಬರ್ತದೇನು? ಆಲಕ್ ಬರೋದಿಲ್ರಿ. ಇಲ್ಲ. ಹೌದು. ಅದಕ್ಕ ಇರ್ಲಿ ಸಂಪ ಅಂತಕ್ಕಂತ ಸಭಾ ಬಹಳ ಇಂಪಾಗಿ ಕುಂತದ. ಹೌದ್. ನನ್ನ ತಾಯಿ ಬಳಗೋ ಬಹಳ ಚಂದ ಕುಂತದ, ತಂದಿ ಬಳಗೋ ಬಹಳ ಚಂದ ಕುಂತದ. ಥೋಡೆ ಮಂದಿ ಎದ್ದು ಹೋರಿವ ನೀವು. ಅಲ್ಲ ಅವ್ರಿಗೆ ಕಳಿಸಿ ನೀ ಏನ್ ಮಾಡ್ಬೇಕು ಮಾಡಿದಿ? ನಾವು ಮುಂದೆ ಮತ್ತ ಕಡೆ. ಇರ್ಲಿ, ನೇರವಾಗಿ ವಿಷಯ ಕಡೆನೆ ಬರೋದದ. ಹೋರ್ಲಾ ನಮ್ಮ ಸರಸ್ವತಿ ಕಲಾವಂತರ ಅಣ್ಣಾಜಿ ಅವರು ಏನವಾ ಒಂದೇ ಸನ್ನಿಯೊಳಗ ಬಂದ ನಮ್ಮ ಕಮಿಟಿ ಹಿರಿಯರು ಒಂದು ನಿರ್ಣಯ ಕೊಟ್ಟಿದ್ರ. ಅವರು ಕೊಟ್ಟಿದ್ರಲ್ರಿ. ಹಾಲು ಮತದೊಳಗ ಪ್ರಶ್ನೆ ಕೇಳ್ರಿ, ಬುಕ್ಕಿನ ಆಧಾರ ಇರ್ಬೇಕಂದ ಕೂಡ್ಲೆ ನಾವೊಂದು ಮಾತು ಏನಂದಿನಪ್ಪ ಅಂತಂದ್ರ, ಏನಂದಿದೀವ ನೀನು? 12 ಮಂದಿ 12 ತರ ಬುಕ್ ಬರ್ದಾರ, ಅದಕ್ಕ ನಾವು ನಂಬೋರಲ್ಲ. ಹೌದು. ಈ ಬುಕ್ಕಿನ ಸಲುವಾಗಿನೇ ಬಾಳ ಮಂದಿ ಕೇಸ್ ಅನುಭವಿಸಿ 2 ವರ್ಷ ಮನ್ಯಾಗ ಕೂತ ಹಾಡ್ಕಿ ಚಾಲು ಮಾಡದವ್ರ ಅದಾರ. ಹೌದೌದು. ಕರೆ ಅದಕ್ಕೆ ನಂಬುದು ಬೇಡ. ಈಗ ನೋಡಿದ್ರು ಕಣ್ಣಿಗೆ ಕಾಣಿಸ್ತಿರ್ಬೇಕು, ಅಂತ ವಿಷಯನ್ನ ಸಿದ್ಧಾಂತ ಇರ್ಬೇಕು. ಅಂತ ವಿಷಯ ನಾವು ಮಾತಾಡ್ತೇವ ಅಂದ ಕೂಡ್ಲಿ ಏನಂತಾರೆ? ನಮ್ಮ ಅಣ್ಣ ಬಂದ ಅಂದವ. ಏನಂದವ? ಏನಂದಪ್ಪ ಅಂತಂದ್ರ, ಏನಂದ್ರವ? ತಂಗಿ ಇಷ್ಟ ದಿವಸ ನೀ ಹಾಡ್ಕಿ ನನ್ನ ಜೋಡಿ ಹೆಂಗ ಮಾಡಿದಿ ಯಾನೋ, ಇವತ್ತು ಮಾತ್ರ ಹಾಡ್ಕಿ ಇನ್ನು ಮುಂದೆ ಬ್ಯಾರೇನೇ ಆಗೋದಂತ. ಬ್ಯಾರೇನಾ? ಇಷ್ಟ ದಿವಸ ಡೊಳ್ಳಿನ ಪದನೇ ಹಾಡಿದಿ, ಇನ್ನು ಮುಂದೇನ ಚೌಡಿಕಿ ಪದ ಹಾಡ್ಬೇಕು ಮಾಡಿದಿ ನೀನು. ಬೋತೆ ಅದೇ ಕಾಣಿಸ್ತದ. ಕರ್ಬಲ್ ಹಾಡ ಮಾಡ್ರಿ, ಕರ್ಬಲ್ ಹಾಡ. ಇರ್ಲಿ. ಆ ಬುಕ್ಕಿನೊಳಗೆ ಬ್ಯಾಡ ಅಂದ ಕೂಲಿ ಅಣ್ಣನ ಮಾತಂದ. ಏನದವ ಮಾತ? ಇವತ್ತಿನ ದಿವಸ ನೀವು ಕುರುಪಿ ಬಿಟ್ಟು ಕಸಕ್ಕೆ ಬರಾಕ್ ಹೋಗ್ಬೇಡ್ರಿ, ಕುರ್ಪಿ ತಗೊಂಡ್ ಬರ್ರಿ. ಕಿರಾಣ ಅಂಗಡಿ ಇದ್ದಂಗ ಇರ್ಬೇಕತ್ತ, ಎಲ್ಲಾ ತರಾನು ಇರ್ಬೇಕತ್ತ. ಹೌದೌದಲ್ಲ. ಮತ್ತ ಅಂದಿದ್ರ ಅವ್ರ ಅಣ್ಣ. ಅಂದಾರಲ್ರಿ. ಏನಂತಾರಪ್ಪ ಅಂತಂದ್ರ, ಏನು ಇವತ್ತಿನ ದಿವಸ ಒಂದು ಮಾರ್ಕೆಟ್ದಾಗ ಪಲ್ಯ ಏನಪ್ಪಾ ಅಂತಂದ್ರ ಕಾಯಿ ಪಲ್ಯ ತಗೊಂಡ್ ಬರ್ತಾರ. ಬರ್ತಾರಲ್ರಿ. ಆ ಕಾಯಿ ಪಲ್ಯ ತಗೊಂಡ್ ಬಂದ್ರಪ್ಪ ಅಂತಂದ್ರ ಚಲೋ ಇದ್ದುದ ಅಷ್ಟೇ ಐಸ್ಕೊಳ್ಳೋದು, ಸುಮಾರು ಇದ್ದುದು ಬಿಡುದತ್ತ ನೋಡ್ರಿ. ಅಣ್ಣ ನೀನು ಒಂದು ಮಾತು ಹೇಳ್ತೀನಿ, ವಿಚಾರ ಮಾಡ್ರಿ. ಏನವ ಮಾತ? ಏನು ಸುಮಾರು ಇದ್ದುದು ಒಂದು ಬಿಡ್ತಿ ನೋಡ ನೀನು. ಬರೇ ಒಂದು ಸುಮಾರು ಇತ್ತಪ್ಪ ಅಂತಂದ್ರ ಚಲೋ ಇದ್ದು ಸಹಿತ ಎಲ್ಲಾ ಕೆಡಿಸ್ತದ. ಹೌದು. ನೀ ಎಂತ ಬುಕ್ಕನು ಬರೀ ನೀನು. ಒಂದು ಸುಮಾರು ಇರ್ತದ. ಬದನಿಕಾಯಿ ಬರೋಬರಿ ನೀವು. ಒಂದು ಸುಮಾರು ಇತ್ತಪ್ಪ ಅಂತಂದ್ರ ಎಲ್ಲಾನೇ ಕೆಡ್ತದ ಅದು. ಹೌದು. ನೀ ಬುಕ್ಕಿನ ವ್ಯವಹಾರಕ್ಕೆ ಏನು ಹೊಂಟಿದಿಲ್ಲ, ನೀ ಅದರ ವ್ಯವಹಾರಕ್ಕೆ ಹೋಗು. ಸಾಕ್ಷ್ಯದವನಿಗಿಂದ ಇನ್ನೂ ಆದ್ರೂ 10-20 ಸಲ ಹೇಳ್ತೀನ ನಾನು. ಈ ಬುಕ್ಕಿನ ಸನಿ ಅಂತೂ ನಾವು ಹೋಗವ್ರಲ್ಲ, ಸಿದ್ಧಾಂತ ಮಾತ್ರ ಕಣ್ಣಿಗೆ ಕಾಣಿಸಿರ್ಬೇಕು. ಅಂತ ವಿಷಯಗಳು ನಾವು ಕೇಳ್ತೇವಿ. ಹೌದು. ಮತ್ತ ಕಿರಾಣಿ ಅಂಗಡಿ ಅಂತ ನೀ ಅಂದಿಲ್ಲ, ಕಿರಾಣಿ ಅಂಗಡಿ ಅಂದ್ರೆ ಎಂತದಿರ್ತದ? ಎಂತ ಇರ್ತದ್ರಿ? ಬೆಲ್ಲ ಬ್ಯಾಳಿ ಅವು ಇವೇಲ ಇಲ್ಲ, ಅದು ಇರ್ತದ ಕಿರಾಣಿ ಅಂಗಡಿ ಒಳಗೆ. ಮತ್ತೇನ್ರಿ? ಕಿರಾಣಿ ಅಂಗಡಿ ಇದ್ದಂಗೆ ಇದು ಡೊಳ್ಳಿನ ಪದ ಹಾಡಿಕೆ ಮ್ಯಾಲ ಐತಿಪ್ಪ ಅಂತಂದ್ರ, ಒಬ್ರು ಹಾಡೋರು ಒಬ್ರು, ಮಾತಾಡೋರೊಬ್ರು, ಸಾಹಿತ್ಯ ಒಬ್ರದು, ಬಾರ್ಸಾರ ಒಬ್ರು, ಬಡಿಯವ್ರೊಬ್ರು, ಹಿಂಗ್ಯಾಕತ್ತ ನಾ ಕೇಳ್ತೀನಿ ನಿಮಗ್. ಹೇಳುದು ಶಾಸ್ತ್ರ, ತಿನ್ನೋದು ಬದನಿಕಾಯಿ ಮಾಡ್ದು ತಮ್ಮ. ಕಿರಾಣಿ ಅಂಗಡಿ ಅಂದ್ರ ಒಬ್ರು ಬಲ್ಲೆ ಇರ್ಬೇಕದು. ಹೌದು. ಮತ್ತ ಎಲ್ಲಾ ಕಡೆ ಇರ್ತಾವ ಬಿಡುಕರೆ, ಒಬ್ರು ಮೇಂಟೈನ್ ಮಾಡ್ಬೇಕು. ಹಾಡೋರು ಅವರೇ ಇರ್ಬೇಕು, ಮಾತಾಡೋರು ಅವರೇ ಇರ್ಬೇಕು. ಅವಾಗ ನಿಮ್ ಬುಕ್ ಗೊತ್ತಾತಾವ್. ಇರ್ಲಿ ಅಣ್ಣ ಏನೋ ಸ್ವಲ್ಪ ಮಾರ್ಕೆಟ್ ಕಾಯಿಪಲ್ಲೆ ಒಯ್ನಿನ್ ಬಿಟ್ಟು ಅವರೇ ಹೋಗಂಗ ಕಾಣ್ತಾರ ಸಂತಿಗೆ. ಅದಕ್ಕೆ ಇರ್ಲಿ, ಅದಕ್ಕೆ ಗೊತ್ತದ. ಇರ್ಲಿ. ಇನ್ನ ನಮ್ಮ ಅಣ್ಣ ಏನ ಪ್ರಶ್ನೆಗಳ ಕೇಳ್ದ. ಏನವಾ? ಅದಕ್ಕೆ ಏನು ನಮ್ಮ ಹಿರಿಯರ ಹೇಳಿಕೆ ಪ್ರಕಾರ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಈ ಪದ ಮತ್ತು ಮಾರಮುಗೇನ ಮಾತಾಡೋದ. ನಮ್ಮ ಅವನ ಬಳಗದ ಮ್ಯಾಗು ನಮ್ಮ ತಮ್ಮ ಹಾಡ್ಯಾನ. ಹಾಡ್ಯಾರಲ್ರಿ. ಆ ತಾಯಿ ಬಳಗದ ಮ್ಯಾಗ ಹಾಡ್ಯಾನ. ನಾವು ಹಾಡೋದದ. ಚಾಲಿನೊಳಗ ಹಾಡೋದದ. ಈ ಪದ ಹೆಂಗ ಕೇಳು. ದೇಶದೊಳಗ ನನ್ನ ನೀಡೋಣಿ ಊರ ಐತ್ಯ ಹರ್ಕಿಗೆ ಮಿಗಿಲ ಗುರವೆಂದು ಕಟ್ಟಾರ ಗುಡಿ ಅಸಲ. ಕಂದ ಬೋರಮ್ಮ ಮಾಡಿದ ಪದಗಳು ಗರಿಬಿಸಿ ಕುಣದಂಗ ನವಿಲ. ಕಂದ ಬೋರಮ್ಮ ಮಾಡಿದ ಪದಗಳು ಗರಿಬಿಸಿ ಕುಣದಂಗ ನವಿಲ.